ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗುತ್ತೆ. ಮೊದಲಿಗೆ ವೆಬ್ಸೈಟ್ನಲ್ಲಿ ರಿಸಲ್ಟ್ ಪ್ರಕಟ ಆಗುತ್ತೆ. ಅದಾದ ನಂತರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನಾಳೆ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗುತ್ತೆ. ವೆಬ್ಸೈಟ್ನಲ್ಲಿ ಪ್ರಕಟವಾದ ನಂತರ ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸಚಿವರಾದಂಥ ಮಧು ಬಂಗಾರಪ್ಪನವರು ದ್ವಿತೀಯ PUC ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನಾಳೆ ದ್ವಿತೀಯ PUCಯ ಫಲಿತಾಂಶ ಪ್ರಕಟ ಆಗುತ್ತೆ. 9/4/2026 ಸಂಜೆ 6:15 ಇದು ಪ್ರಕಟ ಆಗೋದು. ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಬಹು ನಿರೀಕ್ಷಿತವಾಗಿ, ಸಹಜವಾಗಿ ಅದರ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳಿತ್ತು. ಯಾವಾಗ ಆಗುತ್ತೆ ಏನು ಎತ್ತ ಅಂತ ಎಲ್ಲವೂ ಕೂಡ ತಯಾರಾಗಿತ್ತು. 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಎಲ್ಲ ಸಿದ್ಧತೆಗಳನ್ನು ಅವರು ಮಾಡಿಕೊಂಡಿದ್ದರು. ಅದಾದ ನಂತರ ಸರ್ಕಾರದ ಅನುಮತಿಗಾಗಿ ಸ್ವಲ್ಪ ಕಾಯ್ತಾ ಇದ್ದರು. ಬಿಕಾಸ್ ರಾಜ್ಯದಲ್ಲಿ ಚುನಾವಣೆ ಇತ್ತು ಮತ್ತು ತಾಂತ್ರಿಕವಾಗಿಯೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಅಂತ ಹೇಳ್ತಾ ಇದ್ದರು. ಹೀಗಾಗಿ ಒಟ್ಟು 7,10,363 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದರು. ಫೆಬ್ರವರಿ 28ರಿಂದ ಮಾರ್ಚ್ 17ನೇ ತಾರೀಕಿನ ತನಕ ದ್ವಿತೀಯ PUC ಪರೀಕ್ಷೆಗಳು ನಡೆದಿತ್ತು. ರಾಜ್ಯದ 1,217 ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆದಿತ್ತು. ಹೀಗಾಗಿ ಫಲಿತಾಂಶ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಫಲಿತಾಂಶಕ್ಕಾಗಿ ನಾಳೆ ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟ ಆಗುತ್ತೆ. ಇಲಾಖೆಯ ವೆಬ್ಸೈಟ್ಗಳು, ಅಧಿಕೃತ ವೆಬ್ಸೈಟ್ಗಳಲ್ಲಿ ಅದು ಕೂಡ ನಿಮಗೆ ಸಿಗುತ್ತೆ. ಮತ್ತೊಂದು ಕಡೆ ಕಳೆದ ವರ್ಷ ಕಂಪೇರ್ ಮಾಡಿದರೆ ಈ ಬಾರಿ ಮೌಲ್ಯಮಾಪನವು ಕೂಡ ಅತ್ಯಂತ ವೇಗವಾಗಿ ನಡೆದಿದೆ. ಏಪ್ರಿಲ್ ಮೊದಲ ವಾರದಲ್ಲೇ ಸಹಜವಾಗಿ ಇದೀಗ ದ್ವಿತೀಯ PUCಯ ಫಲಿತಾಂಶ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರೋದು. ನಾಳೆ ಸಂಜೆ 6:15 ದ್ವಿತೀಯ PUCಯ ಫಲಿತಾಂಶ ಪ್ರಕಟ ಆಗುತ್ತೆ. ಅದಾದ ನಂತರ SMS ಮುಖಾಂತರವೂ ಕೂಡ ವಿದ್ಯಾರ್ಥಿಗೆ ಕಳಿಸುವುದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲಿಗೆ ಅದು ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ನಾಳೆ ದ್ವಿತೀಯ PUC ಫಲಿತಾಂಶ ಪ್ರಕಟವಂತೆ ಎಷ್ಟು ಗಂಟೆಗೆ ವಿದ್ಯಾರ್ಥಿಗಳಿಗೆ ಈ ಫಲಿತಾಂಶ ಸಿಗುತ್ತೆ? ಯಾವೆಲ್ಲ ಸಿದ್ಧತೆಗಳಾಗಿದೆ ಈ ವಿಚಾರದಲ್ಲಿ? ಅಂದ್ರೆ ಬಹಳಷ್ಟು ಕಾತರದಿಂದ PU ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. ಸೊ ಅಂದ್ರೆ ನಿನ್ನೆ ಆಗ್ಬೇಕಿತ್ತು, ಆದ್ರೆ ಕೆಲವೊಂದು ಕೋಡ್ ಆಫ್ ಕಂಡಕ್ಟ್ ಇದ್ದ ಕಾರಣ ನಾಳೆ ಮಧ್ಯಾಹ್ನ 3 ಗಂಟೆಗೆ 2026ರ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ. ಅಂದ್ರೆ ಮಧ್ಯಾಹ್ನ ಅಧಿಕೃತ ವೆಬ್ಸೈಟ್ ಮೂಲಕ, ಅಂದ್ರೆ ಈಗಾಗಲೇ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ SMS ಕೂಡ ಫಲಿತಾಂಶದ ಮಾಹಿತಿಯನ್ನ ಕೂಡ ಮಂಡಳಿ ತಲುಪಿಸುತ್ತೆ. ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿಯನ್ನ ಡಿಜಿ ಲಾಕರ್ ಮೂಲಕ ದಿನಾಂಕ 9/4/2026 ಅಂದ್ರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುತ್ತೆ. ಫಲಿತಾಂಶ ಪಟ್ಟಿಯನ್ನ ಸಂಬಂಧಿತ ಕಾಲೇಜುಗಳಿಗೆ ನಾಳೆ ಏಪ್ರಿಲ್ 9ರ ಮಧ್ಯಾಹ್ನನೇ ತಲುಪಿಸುವಂತಹ ಮಾಹಿತಿಯನ್ನ ಕೂಡ PU ಮಂಡಳಿ ಮಾಡುತ್ತೆ. ಇದನ್ನ ಅಧಿಕೃತವಾಗಿ ತಿಳಿಸಿ ಬರ್ತದೆ. ಯಾಕಂದ್ರೆ ಬಹುತೇಕವಾಗಿ ಗೊಂದಲ ಸೃಷ್ಟಿಯಾಗಿತ್ತು. ಯಾಕಂದ್ರೆ ನಿನ್ನೆ PU ರಿಸಲ್ಟ್ ಬರ್ಬೇಕಿತ್ತು, ಹಾಗೇನೆ ಇವತ್ತು ಇತ್ತು. ಸೊ ಹೀಗಾಗಿ ಪೋಷಕರು ಕೂಡ ಬಹಳಷ್ಟು ಆತಂಕ ವ್ಯಕ್ತಪಡಿಸಿದ್ರು. ಹಾಗೇನೆ ತಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ಇರುವಂತಹ ಪೋಷಕರು ಮಾಧ್ಯಮದ ಜೊತೆ ಕೂಡ ತಮ್ಮ ಆತಂಕವನ್ನ ಹೊರ ಹಾಕಿದ್ರು. ಆದ್ರೆ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ PU ಫಲಿತಾಂಶದ ಕುರಿತು ನಾಳೆ ಸಂಜೆ 6:15 ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. 2020ರ ದ್ವಿತೀಯ PUC ಪರೀಕ್ಷೆಯಲ್ಲಿ ಯಾರೆಲ್ಲ ಟಾಪ್ ಆಗಿರ್ಬೋದು ಪ್ರತಿಯೊಂದನ್ನ ಕೂಡ ಸ್ವತಃ ಶಿಕ್ಷಣ ಸಚಿವರು, ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಮಲ್ಲಿ ಮಾಹಿತಿಯನ್ನ ಕೂಡ ಕೊಡ್ತಾರೆ. ಸೊ ಚುನಾವಣೆ ನೀತಿ ಇರೋದ್ರಿಂದ ಕೆಲವೊಂದು ಕೋಡ್ ಆಫ್ ಕಂಡಕ್ಟ್ ಗಳನ್ನ ರಾಜಕಾರಣಿಗಳು ಪಾಲಿಸಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ನಾಳೆ 6:15ರ ನಂತರ ಪ್ರೆಸ್ ಮೀಟ್ ಅನ್ನ ಮಾಡುವ ಮೂಲಕ ಅಂದ್ರೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಶಾಲೆಗೆ ಆಗಿರ್ಬೋದು, ಪೋಷಕರಿಗೆ ಕೆಲವೊಂದು ವಿಚಾರಗಳನ್ನ ಕೂಡ ಶಿಕ್ಷಣ ಸಚಿವರೇ ತಿಳಿಸ್ತಾರೆ. ಸೊ ಈ ಕಾರಣಕ್ಕಾಗಿ ಅಂದ್ರೆ ಯಾವುದೇ ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗದೆ ನಾಳೆ ಬರುವಂತಹ ಮಧ್ಯಾಹ್ನ 3 ಗಂಟೆಗೆ ಫಲಿತಾಂಶವನ್ನ ಸ್ವೀಕರಿಸಬೇಕಾಗುತ್ತೆ. ಹಾಗೇನೆ ಒಂದು ವೇಳೆ ಫೇಲ್ ಆದ್ರೂ ಕೂಡ ಮತ್ತೆ ಅವರಿಗೆ ಅವಕಾಶ ಇರುವಂತದ್ದು ಈಗಾಗಲೇ ಶಿಕ್ಷಣ ಮಂಡಳಿ ಕೂಡ ತಿಳಿಸಿದೆ. ಆದಷ್ಟು ಬೇಗ ಎಕ್ಸಾಮ್ಗೆ ಬೇಕಾದಂತಹ ಪ್ರಿಪರೇಷನ್ ಆಗಿರ್ಬೋದು, ಶಾಲಾ ಆಡಳಿತ ಮಂಡಳಿಯಿಂದ ಬೇಕಾದಂತಹ ಪ್ರಿಪರೇಷನ್
ಪ್ರೆಷರ್ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡುತ್ತಾರೆ. ಸೊ ಹೀಗಾಗಿ ಒಂದ್ ವೇಳೆ ಫೇಲ್ ಆದಂತಹ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ದುಡುಕು ನಿರ್ಧಾರವನ್ನ ತೆಗೆದುಕೊಳ್ಬಾರ್ದು ಅನ್ನೋದು ಈಗಾಗಲೇ ಶಿಕ್ಷಣ ಮಂಡಳಿ ಆಗಿರ್ಬೋದು ನಮ್ಮ ಜಿ ಕನ್ನಡದ ಮನವಿಯಾಗಿದೆ. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗುತ್ತೆ. ಸಂಜೆ 6:15ಕ್ಕೆ ಸಚಿವರ ಸುದ್ದಿಗೋಷ್ಠಿ ಇರುತ್ತೆ. ಯಾರೆಲ್ಲ ಟಾಪ್ ಬಂದಿದ್ದಾರೆ, ಯಾರೆಲ್ಲ ರ್ಯಾಂಕ್ಗಳು, ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡವರು, ವಿಷಯವಾರು ಯಾರ್ಯಾರು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ, ರಾಜ್ಯಕ್ಕೆ ರ್ಯಾಂಕ್ ಬಂದಿರೋರು, ದ್ವಿತೀಯ ರ್ಯಾಂಕ್, ಎಲ್ಲದರ ಬಗ್ಗೆಯೂ ಕೂಡ ಸಚಿವರು ಮಾಹಿತಿಯನ್ನು ಕೊಡ್ತಾರೆ. ಸಂಜೆ 6:15 ಸಚಿವರ ಸುದ್ದಿಗೋಷ್ಠಿ. ಮಧ್ಯಾಹ್ನ 3 ಗಂಟೆಗೆ ಅಧಿಕೃತ ವೆಬ್ಸೈಟ್ಗಳಲ್ಲಿ ದ್ವಿತೀಯ PUCಯ ಫಲಿತಾಂಶ ಪ್ರಕಟ ಆಗುತ್ತೆ. ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಮುಖಾಂತರವೂ ಕೂಡ ನೀವು ಫಲಿತಾಂಶವನ್ನು ನೋಡ್ಬೋದು. ಇದರ ಜೊತೆಗೆ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೂ ಕೂಡ SMS ಮುಖಾಂತರ ಪರೀಕ್ಷೆಯ ಫಲಿತಾಂಶವನ್ನು ಕಳಿಸಿಕೊಡೋದಕ್ಕೆ PU ಮಂಡಳಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕೆಲವೊಂದಿಷ್ಟು ಗೊಂದಲಗಳು PUC ರಿಸಲ್ಟ್ನಲ್ಲಿ ಈ ಬಾರಿ ಆಗಿತ್ತು. ಅಂದರೆ 7ನೇ ತಾರೀಕು ಪ್ರಕಟ ಆಗುತ್ತೆ, 8ನೇ ತಾರೀಕು ಪ್ರಕಟ ಆಗುತ್ತೆ, ಅದಾದ ನಂತರ 9 ಅಂತ ಈಗ ಹೇಳಲಾಗ್ತಾ ಇದೆ. ಅಂದರೆ PU ಮಂಡಳಿ ಎಲ್ಲ ಅಂದರೆ ವ್ಯಾಲ್ಯೂಯೇಷನನ್ನು ಸಂಪೂರ್ಣವಾಗಿ ಮುಗಿಸ್ಕೊಂಡು ನಾನು ಆವಾಗಲೇ ಹೇಳಿದಂತೆ ಸರ್ಕಾರದ ಅನುಮತಿಗಾಗಿ ಕಾಯ್ತಾ ಇತ್ತಂತೆ. ಕೆಲವೊಂದಿಷ್ಟು ಟೆಕ್ನಿಕಲ್ ಅಂತ ಹೇಳ್ತಾರೆ. ಅದಾದ ನಂತರ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಕೂಡ ಜಾರಿ ಇದೆ. ಬಿಕಾಸ್ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಇತ್ತು, ಹೀಗಾಗಿ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ದ್ವಿತೀಯ PUCಯ ಈ ಫಲಿತಾಂಶದಲ್ಲಿ ಯಾಕೆ ಇಷ್ಟೆಲ್ಲ ಗೊಂದಲ ಆಯಿತು, ಏನು ಗೊಂದಲಗಾಯಿತು ಇದೆಲ್ಲ ಈ ಬಾರಿ? ಪ್ರವೀಣ್, ಮೊದಲನೇದಾಗಿ ಈ ಒಂದು ಫಲಿತಾಂಶವನ್ನ 7ನೇ ತಾರೀಕಿಗೆ ಪ್ರಕಟ ಮಾಡಲಿಕ್ಕೆ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನ PU ಬೋರ್ಡ್ ಕೈಗೊಂಡಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಏನಾಯ್ತು ಅಂತಂದ್ರೆ ಮಧು ಬಂಗಾರಪ್ಪ ಅವರು ನಾನೇ ಇದನ್ನ ಒಂದು ಸರ್ಕಾರದ ಭಾಗವಾಗಿ ಪ್ರಕಟಣೆ ಮಾಡಬೇಕು ಎನ್ನುವಂತ ಅವರ ಒಂದು ಇಚ್ಛೆ ಇತ್ತು. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಾರೆ. ಇದನ್ನ ಹೇಗಾದ್ರೂ ಮಾಡಿ ಚುನಾವಣೆ ನೀತಿ ಸಂಹಿತೆ ಆದ ನಂತರ ನಾವು ಮಾಡೋಣ ಅಂತ. ಯಾಕಂದ್ರೆ ನಾಳೆ 9ನೇ ತಾರೀಕು ಬೈ ಎಲೆಕ್ಷನ್ ವೋಟಿಂಗ್ ಇದೆ. ಆ ಹಿನ್ನೆಲೆಯಲ್ಲಿ 6 ಗಂಟೆಗೆ ನೀತಿ ಸಂಹಿತೆ ಮುಗಿಯೋ ಹಿನ್ನೆಲೆಯಲ್ಲಿ 6:15 ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ಲಿಕ್ಕೆ ನಾಳೆ ಮಲ್ಲೇಶ್ವರಂ PU ಮಂಡಳಿ ಬೋರ್ಡ್ ಅಲ್ಲಿ ಏನಿದೆ ಅಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಯಾರ್ಯಾರ ಸಾಧನೆ ಎಷ್ಟೆಷ್ಟು ಮಾಡಿದ್ದಾರೆ, ಸರ್ಕಾರಿ ಕಾಲೇಜುಗಳ ಸಾಧನೆ ಎಷ್ಟು, ಇವೆಲ್ಲ ವಿಚಾರಗಳನ್ನ ಅವ್ರು ಹೇಳ್ತಾರೆ. ಇದನ್ನ ಖುದ್ದು ನಾನೇ ಅದನ್ನ ಹೇಳ್ಬೇಕು ಸರ್ಕಾರದ ಸಾಧನೆಯಾಗಿ ಅನ್ನುವಂತ ವಿಚಾರದೊಂದಿಗೇನೆ ಈ ಮಂತ್ರಿಗಳ ಒತ್ತಡದ ಮೇಲೆನೆ ಇದು ರಿಸಲ್ಟ್ ಮುಂದಕ್ಕೆ ಹೋಗಿರುವಂತ ಮಾಹಿತಿ ನಮ್ಗೆ ಲಭ್ಯ ಆಗಿರುವಂತದ್ದು. ಈಗ ನಾಳೆ 3 ಗಂಟೆಗೆ ಪ್ರಕಟ ಆಗ್ತದೆ. ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡ್ಬಿಡ್ತಾರೆ. ಆ ಹಿನ್ನೆಲೆಯಲ್ಲಿ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದ ನಂತರ ಸಚಿವರ ಒಂದು ಪ್ರೆಸ್ ಮೀಟ್ ಆಗ್ತದೆ. ಇದೇ ಫಸ್ಟ್ ಟೈಮ್ ಈ ತರ ಆಗಿರುವಂತದ್ದು. ಯಾಕಂದ್ರೆ ಸಚಿವರು ಪ್ರೆಸ್ ಮೀಟ್ ಶುರು ಮಾಡಿದ್ಮೇಲೆ ಅಲ್ಲಿ ವೆಬ್ಸೈಟ್ ಅಲ್ಲೂ ಕೂಡ ಸಿಗ್ತಾ ಇತ್ತು. ಈ ಬಾರಿ ಇದನ್ನ ಉಲ್ಟಾ ಸ್ವಲ್ಪ ಆಗಿದೆ. ಕಾರಣ ಏನಂತಂದ್ರೆ ಈ ಚುನಾವಣಾ ನೀತಿ ಸಂಹಿತೆಯಲ್ಲಿ ಈ ತರ ಆಗಿರುವಂತದ್ದು. ವಿದ್ಯಾರ್ಥಿಗಳು ತಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಥವಾ ವಾಟ್ಸ್ಆಪ್ SMS ಮೂಲಕ ಕೂಡ ಫಲಿತಾಂಶ ನೋಡಬಹುದು. ಮತ್ತೆ ಡಿಜಿ ಲಾಕರ್ ಏನ್ ಸಿಸ್ಟಮ್ ಇದೆ ಅದರಲ್ಲಿ ಅವರ ಮಾರ್ಕ್ಸ್ ಕಾರ್ಡ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದೆ. ಇದೇ ವಿಶೇಷವಾಗಿರುವಂತದ್ದು. ಸರ್ಕಾರ ಈಗ ಅವರು ಕಾಲೇಜ್ಗಳಲ್ಲಿ ಮೀಟ್ ಮಾಡಬೇಕಾಗಿತ್ತು. ಕಾಲೇಜ್ನವ್ರಿಗೆ ಬಂದು ಕಾಲೇಜಿಂದ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಬರ್ತಾ ಇತ್ತು ಅದನ್ನ ನೋಡ್ಲಿಕ್ಕೆ. ಆದ್ರೆ ಈ ಬಾರಿ ಏನು ಸೆಂಟ್ರಲ್ ಗೌರ್ಮೆಂಟ್ ನ ಡಿಜಿ ಲಾಕರ್ ಆಪ್ ಇದೆ, ಈ ಆಪ್ ನಲ್ಲೇ ವಿದ್ಯಾರ್ಥಿಗಳ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರೊಳಗೆ ತಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಅವರಿಗೆ ಮಾರ್ಕ್ಸ್ ಎಷ್ಟೆಷ್ಟು ಬಂದಿದೆ, ಯಾವ ಸಬ್ಜೆಕ್ಟ್ಗೆ ಏನು, ಎಲ್ಲಾ ಮಾಹಿತಿಗಳು ಅಲ್ಲೇ ಸಿಕ್ಬಿಡ್ತದೆ. ಜೊತೆಗೆ ಈ ಒಂದು ವೆಬ್ಸೈಟ್ ನ ಡೀಟೇಲ್ ಅಡ್ರೆಸ್ ಅನ್ನು ಕೂಡ ಈಗ ಪ್ರಕಟ ಮಾಡಿರುವಂತದ್ದು. ಆ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಡಿಜಿ ಲಾಕರ್ ಏನಿದೆ ಡೌನ್ಲೋಡ್ ಮಾಡ್ಕೊಂಡು ಅವರು ಅಂಕಪಟ್ಟಿನ ನೋಡ್ಬೋದು. ಜೊತೆಗೆ ಈಗ ಈ ಫಲಿತಾಂಶವನ್ನ ಸಂಬಂಧಪಟ್ಟ ನಾಳೆ ಕಾಲೇಜುಗಳಲ್ಲೂ ಕೂಡ ಏಪ್ರಿಲ್ ನಾಳೆ 9 ಅಲ್ವಾ, ಆ ಹಿನ್ನೆಲೆಯಲ್ಲಿ 3 ಗಂಟೆಗೆ ಎಲ್ಲಾ ಕಾಲೇಜಲ್ಲಿ ಲಭ್ಯ ಇರ್ತದೆ ಅನ್ನುವಂತ ಮಾಹಿತಿಯನ್ನು ಕೂಡ ಲಭ್ಯ ಆಗಿರುವಂತದ್ದು. ಮತ್ತೆ ಈಗ 6:15 ಸಚಿವರು ಕೂಡ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಇದಕ್ ಮೊದಲು ಎಂದಿನಂತೆ ಈಗ ಚುನಾವಣೆಗಳು ಇರ್ತಿರ್ಲಿಲ್ಲ ಅಥವಾ ಏನೋ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಈ ತರ ಒಂದು ಮೊದಲೇ ಅವರು ಪ್ರಕಟ ಮಾಡೋ ಜೊತೆನಲ್ಲಿ ವೆಬ್ಸೈಟ್ ಅಲ್ಲಿ ಬರ್ತಾ ಇತ್ತು. ಈಗ ಉಪಚುನಾವಣೆ ನೀತಿ ಸಂಹಿತೆ ಅಡ್ಡಿಯಿಂದಾಗಿ ಈ ಒಂದು ಸಮಸ್ಯೆ ಉದ್ಭವ ಆಗಿದೆ ಅನ್ನುವಂತ ವಿಚಾರ ನಮಗೆ ಗೊತ್ತಾಗಿರುವಂತದ್ದು. ಹಾಗಾಗಿ ನಾಳೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಫಲಿತಾಂಶವನ್ನ ನಾಳೆ ಅವರು ನೋಡ್ಬೋದಾಗಿದೆ. ಅವ್ರೇನ್ ಕಾಯ್ತಾ ಇದ್ರಲ್ಲ ಬಹಳಷ್ಟು. ಹಾಗಾಗಿ ನಾಳೆ ಫಲಿತಾಂಶ ಪ್ರಕಟ ಆಗಲಿದೆ. ರವಿ. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.